ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸೆಲ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಎಕ್ಸೆಲ್ ಅಲ್ಲಿ ಏನಿರುತ್ತೆ, ಏನಕ್ಕೆ ಯೂಸ್ ಮಾಡ್ತೀವಿ, ಮತ್ತೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ, ಮತ್ತೆ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿಂದ ಒಂದು 3-4 ವಿಡಿಯೋದಲ್ಲಿ ಸಂಪೂರ್ಣವಾದ ಎಕ್ಸೆಲ್ ಬಗ್ಗೆ ತಿಳ್ಕೊಳ್ಳೋಣ. ಆಯ್ತಾ? ಸೊ ಮೊದಲನೇದಾಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿರ್ತಕ್ಕಂಥ ಕೆಲವೊಂದು ಆಪ್ಷನ್ಗಳ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್. ಮತ್ತೆ ಇದರಲ್ಲಿರ್ತಕ್ಕಂಥ ಟೈಟಲ್ ಬಾರ್ ಆಗಿರ್ಬೋದು, ಮೆನು ಬಾರ್ಸ್, ಅವುಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಯಾವುದಕ್ಕೆ ಮೆನು ಬಾರ್ ಅಂತೀವಿ, ಯಾವುದಕ್ಕೆ ಟೈಟಲ್ ಬಾರ್ ಅಂತ ಕರಿತೀವಿ, ಯಾವುದಕ್ಕೆ ನೇಮ್ ಬಾಕ್ಸ್ ಅಂತ ಕರಿತೀವಿ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಓಕೆನಾ? ಸೊ ಮೇಲ್ಗಡೆ ಇಲ್ಲಿ ಪಟ್ಟಿ ತರ ಕಾಣಿಸುತ್ತಲ್ವಾ, ನಿಮ್ಮ ಎಕ್ಸೆಲ್ ನೇಮ್ ಬುಕ್ 1 ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ನಾವು ಟೈಟಲ್ ಬಾರ್ ಅಂತ ಕರಿತೀವಿ. ಓಕೆನಾ? ಅದೇ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಈ ಮೈನಸ್ಸು, ಸ್ಕ್ವೇರ್ ಅಂಡ್ ಇಂಟು ಬಾಕ್ಸ್ ಇದೆಯಲ್ಲ, ಇದಕ್ಕೆ ನಾವು ಮಿನಿಮೈಸ್ ಅಂತ ಕರಿತೀವಿ. ದೆನ್ ಇದಕ್ಕೆ ರೀಸ್ಟೋರ್ ಡೌನ್ ಅಂತ ಕರಿತೀವಿ. ದೆನ್ ಇದಕ್ಕೆ ಕ್ಲೋಸ್ ಬಟನ್ ಅಂತ ಕರಿತೀವಿ. ಓಕೆನಾ? ಸೊ ಅದಾದ ನಂತರ ಈ ಕಡೆ ಬಂದ್ರೆ ಇಲ್ಲಿ ಫೈಲು, ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ಫಾರ್ಮುಲಾಸ್, ಡಾಟಾ, ರಿವ್ಯೂ, ವ್ಯೂ, ಈ ತರ ಎಲ್ಲ ಕಾಣಿಸ್ತಾ ಇದೆಯಲ್ಲ ಟ್ಯಾಬ್ಸ್, ಇದನ್ನ ಮೆನು ಬಾರ್ ಅಂತ ಕರಿತೀವಿ. ಓಕೆನಾ? ಇದನ್ನ ಮೆನು ಬಾರ್ ಅಂತ ಕರಿತೀವಿ. ದೆನ್ ಟೋಟಲ್ ಆಗಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದನ್ನ ನಾವು ರಿಬ್ಬನ್ ಬಾರ್ ಅಂತ ಕರಿತೀವಿ. ಓಕೆನಾ ಫ್ರೆಂಡ್ಸ್? ಇದರಲ್ಲಿ ರಿಬ್ಬನ್ ಬಾರ್ ಇದು ಟೈಟಲ್ ಬಾರು, ಇದಕ್ಕೆಲ್ಲಕ್ಕೂ ಸೇರಿ ನಾವು ಮೆನು ಬಾರ್ ಅಂತ ಕರಿತೀವಿ. ಅದಾದ ನಂತರ ಇಲ್ಲಿ ಕೆಳಗಡೆ FX ಅಂತ ಕಾಣಿಸ್ತಿದ್ದಲ್ಲ, ಇದ್ರ ಮುಂದಿನ ಜಾಗವನ್ನು ನಾವು ಫಾರ್ಮುಲಾ ಬಾರ್ ಅಂತ ಕರಿತೀವಿ. ಏನಕ್ಕೆ ಫಾರ್ಮುಲಾ ಬಾರ್ ಅಂತೀವಿ ಅಂತ ಹೇಳಿದ್ರೆ ಮುಂದೆ ತೋರಿಸ್ತೀನಿ. ಮುಂದೆ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ಸ್ಗಳು ಮಾಡುವಾಗ ಕೆಲವೊಂದು ಫಾರ್ಮುಗಳನ್ನ ಬಳಸ್ತೀವಿ, ಅಲ್ಲಿ ನಾನು ತೋರಿಸ್ತೀನಿ ಹೇಗೆ ಅಂತ ಹೇಳಿ. ಸೊ ಅದರಿಂದ ಹಿಂದೆ ಇಲ್ಲಿ J7 ಅಂತ ಕಾಣಿಸ್ತಿದೆ ಇಲ್ಲಿ. ಸೊ ಇದು ನೇಮ್ ಬಾಕ್ಸ್ ಅಂತ ಕರಿತೀವಿ. ಯಾಕೆ ನೇಮ್ ಬಾಕ್ಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ನಾವು ಇವುಗಳಲ್ಲೆಲ್ಲ ಇವೇನು ಕಾಣಿಸ್ತಿದಲ್ಲ ಚೌಕವಾಗಿ, ಸೊ ಇವುಗಳಿಗೆ ನಾವು ಸೆಲ್ ಅಂತ ಕರಿತೀವಿ. ಈ ಸೆಲ್ಗಳಿಗೆ ಅಂತ ಸೆಲ್ ಅಂತ ಕರಿತೀವಿ. ಓಕೆನಾ? ನೀವು ಯಾವ್ದಾದ್ರು ಒಂದು ಅಕ್ಷರವನ್ನ, ಯಾವ್ದಾದ್ರು ಒಂದು ಡೇಟಾವನ್ನ ಎಂಟ್ರಿ ಮಾಡಿದ್ದೆ ಆದಲ್ಲಿ ಅದರ ಲೊಕೇಶನ್ ಅನ್ನ ಇಲ್ಲಿ ತೋರಿಸುತ್ತೆ. ಅದು ಯಾವ ಸೆಲ್ ಅಲ್ಲಿದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ನೇಮ್ ಬಾಕ್ಸ್. ಸೊ ಅದಕ್ಕಿಂತ ಮೊದಲನೇದಾಗಿ ಇವೆಲ್ಲ ABCD ಇವೆಲ್ಲ ಇದಾವಲ್ಲ, ಇವೆಲ್ಲ ಕಾಲಮ್ಸ್ ಅಂತ ಕರಿತೀವಿ. ಕಾಲಮ್ಸ್ ಅಥವಾ ವರ್ಟಿಕಲ್ ಲೈನ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಇದಾದ ನಂತರ ಇಲ್ಲಿ ನಂಬರ್ಸ್ಗಳಿದೆ ಕಾಣಿಸ್ತಾ ಇದೆಯಲ್ಲ, ಸೊ ಇವುಗಳನ್ನ ರೋಸ್ ಅಂತ ಕರಿತೀವಿ. ಓಕೆನಾ? ಇನ್ನೂ ಒಂದು ತಿಳ್ಕೊಬೇಕು ಅಂತ ಹೇಳಿದ್ರೆ, ನಾವು ಈ ಆಲ್ಫಾಬೆಟಿಕ್ಸ್ ಅಲ್ಲಿ ಏನಿದಾವಲ್ಲ, ಇವೆಲ್ಲ ರೋಸ್ ಕಾಲಮ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ದೆನ್ ನಂಬರ್ಸ್ ನ್ಯೂಮಾರಿಕಲ್ ಆಗಿ ಏನಿದಾವಲ್ಲ, ಇವೆಲ್ಲ ರೋಸ್ ಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದಾದ ನಂತರ ಕೆಳಗಡೆ ಇಲ್ಲಿ ಶೀಟ್ 1, ಶೀಟ್ 2, ಶೀಟ್ 3 ಅಂತ ಇದೆಯಲ್ಲ. ಸೊ ಇದೇನು ಅಂತ ಹೇಳಿದ್ರೆ, ನಾವು ಪುಸ್ತಕ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ನಾವು ಪುಸ್ತಕ ಇರುತ್ತೆ, ಪುಸ್ತಕದಲ್ಲಿ ಪ್ರತಿಯೊಂದು ಪೇಜಸ್ ಇರ್ತಾವಲ್ಲ, ಸೊ ಅದೇ ರೀತಿ ಎಕ್ಸೆಲ್ ನಾವು ಬುಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇಲ್ಲಿ ಶೀಟ್ 1, ಶೀಟ್ 2, ಶೀಟ್ 3 ದಲ್ಲಿ ಇವುಗಳನ್ನ ಪೇಜಸ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಓಕೆನಾ? ಸೊ ಇದಾದ ನಂತರ ಅದ್ರ ಕೆಳಗಡೆ ಏನಿದೆಯಲ್ಲ, ಇದು ಸ್ಟೇಟಸ್ ಬಾರ್ ಅಂತ ಕರಿತೀವಿ. ಇದೇನಿದೆ ಅಲ್ಲ, ಅಲ್ಲಿ ಸ್ಟೇಟಸ್ ಬಾರ್ ಯಾವ ಫಂಕ್ಷನ್ ರೆಡಿ ಆಗ್ತದೆ, ಯಾವ ರನ್ನಿಂಗ್ ಇದೆ ಅನ್ನೋದ್ ಬಗ್ಗೆ ತೋರಿಸುತ್ತೆ ಇದು. ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಬೇಸಿಕ್ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಎಕ್ಸೆಲ್ ನ ವಿಷಯಗಳು. ಸೊ ಇದಾದ ನಂತರ ಕೆಲವೊಂದು ಆಪ್ಷನ್ಗಳಿದಾವೆ ಇಲ್ಲಿ, ಕಟ್ಟು, ಕಾಪಿ, ಫಾರ್ಮೆಟ್ ಪೇಂಟರು, ಸೊ ಇವುಗಳೆಲ್ಲ ಇದೆ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಕೆಲವೊಂದು ಕ್ಲಿಪ್ ಬೋರ್ಡ್ ಅಂತ ಇದೆ. ಇದರಲ್ಲಿ ಏನ್ ಮಾಡೋದು, ಫಾಂಟ್ ಅಂತ ಇದೆ, ಅಲೈನ್ಮೆಂಟ್ ಅಂತ ಇದಾವೆ, ನಂಬರ್ಸ್, ಸ್ಟೈಲ್ಸ್, ಸೆಲ್ಸ್, ಎಡಿಟಿಂಗ್ ಅಂತ ಇದೆ. ಸೊ ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಅವುಗಳ ಫಂಕ್ಷನ್ಸ್ಗಳು, ಯಾವ ರೀತಿ ಕೆಲಸ ಮಾಡುತ್ತೆ, ಯಾವುದರ ಬಗ್ಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ನಾವೀಗ ಫಾಂಟ್ ಅಂತ ಇದೆ. ಈ ಫಾಂಟ್ ಅಂತ ಹೇಳಿದ್ರೆ ಇದರದೇ ಆದ ಒಂದು ಬಾಕ್ಸ್, ಇದಿಷ್ಟು ಕಾಣಿಸುತ್ತೆ ಇದೆಲ್ಲ, ಇದೆಲ್ಲ ಫಾಂಟ್ ಅಂದ್ರೆ ಅಕ್ಷರಗಳೇನು ಬರ್ದಿರ್ತ ಅವುಗಳಿಗೆ ಸಂಬಂಧಪಟ್ಟಂತ ಸೆಟ್ಟಿಂಗ್ಸ್ ಗಳನ್ನ ಮಾಡ್ಕೋಬೇಕಾದಂತ ಆಪ್ಷನ್ಗಳು. ಸೊ ಅದಾದ ನಂತರ ನೆಕ್ಸ್ಟ್ ಅಲೈನ್ಮೆಂಟ್ ಅಂತ ಇದೆ. ಇಲ್ಲಿಂದ ಇದೇನ್ ಕಾಣಿಸುತ್ತಲ್ಲ, ಇದು ಅಲೈನ್ಮೆಂಟ್. ಇಲ್ಲೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಬರೆದಿರ್ತಕ್ಕಂಥ ಟೆಕ್ಸ್ಟ್ ಅನ್ನ ರೈಟು, ಲೆಫ್ಟು, ಟಾಪು, ಬಾಟಮು, ಹಾರಿಜೆಂಟಲ್ ಆಗಿರ್ಬೇಕಾ ಅಥವಾ ವರ್ಟಿಕಲ್ ಆಗಿರ್ಬೇಕಾ ನೇಮ್ಸ್ಗಳನ್ನ, ಈ ತರ ಎಲ್ಲ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಾವು ಈ ಅಲೈನ್ಮೆಂಟ್ ಅನ್ನೋ ಒಂದು ಆಪ್ಷನ್ ಬಳಸ್ತೀವಿ. ಓಕೆನಾ? ಸೊ ಇದಾದ ನಂತರ ನೆಕ್ಸ್ಟ್ ನಾವು ಇಲ್ಲಿ ರಾಪ್ ಟೆಕ್ಸ್ಟಿಂಗ್ ಅಂತ ಇದೆ. ಸೊ ಇದು ಸಹ ಒಂದು ಅಲೈನ್ಮೆಂಟ್ ಗೆ ಸಂಬಂಧಪಟ್ಟದ್ದು. ಓಕೆನಾ?
ಇದರಲ್ಲಿ ಏನು ಮಾಡ್ಬೋದು ಮತ್ತೆ ಅಂತ ರ್ಯಾಪ್ ಟೆಕ್ಸ್ಟಿಂಗ್ ಬಗ್ಗೆ ಮುಂದೆ ಹೇಳ್ತೀನಿ. ಸೊ ಬೇಸಿಕ್ ತಿಳ್ಕೊಳ್ಳೋಣ. ಸೊ ಇದಾದ ನಂತರ ಇಲ್ಲಿ ನಂಬರ್ಸ್ ಅಂತ ಇದೆ. ಇಲ್ಲಿ ನಂಬರ್ಸ್ ಅಲ್ಲಿ ಏನು ಅಂತ ಹೇಳಿದ್ರೆ ನಾವು ನ್ಯೂಮರಿಕಲ್ ನಂಬರ್ಸ್ಗಳನ್ನ ಬರೆದಿರ್ತೀವಿ, ಅವು ಡಿಜಿಟ್ಗಳು ಎಕ್ಸ್ಟ್ರಾ ಬಂದಿರ್ತವೆ. ಸೊ ಅಲ್ಲೆಲ್ಲ ನಾವು ಇಲ್ಲೇ ಹಲವಾರು ಆಪ್ಷನ್ಗಳು, ಇವುಗಳಲ್ಲಿ ಯಾವ್ದಾದ್ರು ನಾವು ಆಪ್ಷನ್ ನಮ್ಗೆ ಏನು ಸಮಸ್ಯೆ ಇದೆ ಅವುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ ಮುಖಾಂತರ ನಾವು ತೋರಿಸ್ತೀವಿ. ಮುಂದೆ ಎರರ್ ಬರುತ್ತೆ, ಆ ಎರರ್ ಬಂದಾಗ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಅದಾದ ನಂತರ ಇಲ್ಲಿ ಡೆಸಿಮಲ್ ಡಿಕ್ರೀಸ್ ಅಂಡ್ ಇನ್ಕ್ರೀಸ್ ಅಂತ ಇದೆ. ಏನು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ನಂಬರ್ ಬರೀತೀನಿ. ಓಕೆನಾ. ಸೊ ಅದಾದ ನಂತರ ಮುಂದೆ ನಮಗೆ ಡಾಟ್ ಮುಂದೆ ಈ ತರ ನಂಬರ್ಸ್ ಬರುತ್ತೆ. ಈ ನಂಬರ್ಸ್ಗಳನ್ನ ಯಾವ ರೀತಿ ಮೂವ್ ಮಾಡೋದು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವುಗಳನ್ನ ಈ ಡಿಕ್ರೀಸ್ ಅಂಡ್ ಡೆಸಿಮಲ್ ಐತೆಲ್ಲ ಅದನ್ನ ಯಾವ ರೀತಿ ಬಳಸೋದು, ಇದರಲ್ಲಿ ಹೇಗೆ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಯಾಲ್ಕುಲೇಟ್ ಮಾಡಿರ್ತಾರೆ, ಅದರಲ್ಲಿ ಹಲವಾರು ಮುಂದ್ಗಡೆ ಡೆಸಿಮಲ್ ಬಂದಿರ್ತಾರೆ. ಡೆಸಿಮಲ್ ಅಂತ ಹೇಳಿದ್ರೆ ನಾವು ಈ ಪಾಯಿಂಟ್ ಇಂದ ಮುಂದೆ ಇರ್ತಕ್ಕಂಥದ್ದನ್ನ ನಾವು ಡೆಸಿಮಲ್ ಅಂತ ಕರೀತೀವಿ. ಸೊ ಡೆಸಿಮಲ್ ಗಳನ್ನ ಡಿಕ್ರೀಸ್ ಅಂಡ್ ಇನ್ಕ್ರೀಸ್ ಕಡಿಮೆ ಮಾಡ್ಬೇಕು ಅಂದ್ರೆ ಈ ಸೊನ್ನೆಗಳನ್ನ ಕಡಿಮೆ ಮಾಡ್ತಾ ಹೋಗ್ಬೋದು. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಡಿಕ್ರೀಸ್ ಡೆಸಿಮಲ್ ಅಂತ ಪ್ರೆಸ್ ಮಾಡ್ತಾ ಬಂದಾಗ ಇಲ್ಲಿ ಪ್ರತಿಯೊಂದು ಅಕ್ಷರಗಳು ಏನಾಗ್ತಾ ಹೋಗುತ್ತೆ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಇದಾದ ನಂತರ ನೆಕ್ಸ್ಟ್ ಏನು ಸಮಸ್ಯೆ ಇದೆ ವೈಟ್ ನೋಡೋಣ. ಹೌದಾ. ಓಕೆ. ಇವಾಗ ಏನಾಗ್ತದೆ ನೋಡಿ, ಡೆಸಿಮಲ್ ಹೋಗ್ತಾ ಇದೆ ಅಲ್ವಾ. ಸೊ ಈ ತರ ಡಿಕ್ರೀಸ್ ಮಾಡೋಕೆ ಮತ್ತೆ ಇನ್ಕ್ರೀಸ್ ಮಾಡೋಕಂದ್ರೆ ಪಾಯಿಂಟ್ ಇಂದ ಮುಂದೆ ಇರುತ್ತಲ್ಲ ಅದೆಲ್ಲ ಬರುತ್ತೆ. ಓಕೆನಾ. ಸೊ ಈ ತರ ಡೆಸಿಮಲ್ ಅಂತ ಹೇಳಿದ್ರೆ ಪಾಯಿಂಟ್ ಇಂದ ಮುಂದೆ ಇರ್ತಕ್ಕಂಥ ಡೆಸಿಮಲ್ ಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು ಈ ಆಪ್ಷನ್ ಬಳಸ್ಕೋಬಹುದು. ಸೊ ಇದಾದ ನಂತರ ಹಲವಾರು ಆಪ್ಷನ್ಸ್ ಗಳಿದಾವೆ. ಮುಂದೆ ಸ್ಟೈಲ್ಸ್ ಅಂತ ಇದೆ, ಫಾರ್ಮೆಟ್ ಸ್ಟೈಲ್ಸ್, ಎಕ್ಸೆಲ್ ಟೇಬಲ್ ಬಗ್ಗೆ, ಟೇಬಲ್ ಅಲ್ಲಿ ಕಂಡೀಷನ್ಸ್ ಇದೆ, ತುಂಬಾ ಹಲವಾರು ಆಪ್ಷನ್ಸ್ ಗಳಿದಾವೆ. ಇಲ್ಲಿ ನೋಡೋಣ ಮುಂದೆ. ಸೊ ಓಕೆನಾ. ಸೊ ಇವಾಗ ಬಂದ್ಬಿಟ್ಟು ನೆಕ್ಸ್ಟ್ ಸೆಲ್ಗಳು. ಇಲ್ಲಿ ಸೆಲ್ಗಳನ್ನ ಇನ್ಸರ್ಟ್ ಮಾಡೋದು ಹೇಗೆ, ಡಿಲೀಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಬಹುದು. ಓಕೆನಾ. ಇಲ್ಲಿ ಇನ್ಸರ್ಟ್ ಅಂತ ಇದೆ, ಇಲ್ಲಿ ಇನ್ಸರ್ಟ್ ಇದೆ, ಡಿಲೀಟ್ ಇದೆ, ದೆನ್ ಫಾರ್ಮೆಟ್ ಅಂತ ಇದೆ. ಇದೆಲ್ಲ ಸೆಲ್ಗಳನ್ನ ಇನ್ಸರ್ಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋದು. ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೇಮ್ ಅಂತ ಬರ್ದಿರ್ತೀನಿ, ದೆನ್ address, then percentage, then ಓಕೆ ಇಷ್ಟಿರಲಿ. ಸೊ ಇದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಇನ್ನೂ ಒಂದು ಕಾಲಮ್ ಇಲ್ಲಿ ನೇಮ್ ಅಂತ ಇದೆ. ಇದ್ರ ಮುಂದುಗಡೆ ನಾವು ಇನಿಷಿಯಲ್ ಅಥವಾ ಏನಾದರೂ ಒಂದು ಅಡ್ರೆಸ್ ಅನ್ನ ಬರೀಬೇಕು ಅಂತ ಇನ್ನೂ ಒಂದು ಕಾಲಮ್ ಬೇಕು ಅಂದಾಗ ನಾವು ಇಲ್ಲಿ ಇರ್ತಕ್ಕಂಥ ಸೆಲ್ ಆಪ್ಷನ್ ಇರ್ತಕ್ಕಂಥ ಫಾರ್ಮೆಟ್ ಅಲ್ಲಿ ಇರ್ತಕ್ಕಂಥ ಆಪ್ಷನ್ಗಳನ್ನ ಬರ್ಸ್ಬೋದು. ಹೇಗೆ ಅಂತ ಹೇಳಿದ್ರೆ ಬಿಫೋರ್ ದಟ್ ನಮಗೆ ಯಾವ ಸೆಲ್ ಮುಂದ್ಗಡೆ ಅಥವಾ ಯಾವ ಕಾಲಮ್ ಮುಂದ್ಗಡೆ ಕಾಲಮ್ಸ್ ಬೇಕಲ್ಲ ಅಲ್ಲಿ ನಾವು ಫಸ್ಟ್ ಸೆಲೆಕ್ಟ್ ಮಾಡಿ, ನಮಗೆ ನೇಮ್ ಮುಂದ್ಗಡೆ ಒಂದು ಎಕ್ಸ್ಟ್ರಾ ಕಾಲಮ್ ಬೇಕು. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಕಾಲಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಇದಾದ ನಂತರ ಇಲ್ಲಿ ಇನ್ಸರ್ಟ್ ಅಂತ ಇದೆ, ಸೊ ಕ್ಲಿಕ್ ಮಾಡಿ. ಸೊ ಏನಾಗ್ತಾ ಇದೆ ಇಲ್ಲಿ ಇನ್ಸರ್ಟ್ ಆಯ್ತು. ಬೇಡ ಅಂತ ಹೇಳಿದ್ರೆ ಡಿಲೀಟ್ ಮಾಡ್ಕೋಬಹುದು. ಓಕೆನಾ. ಬೇಕು ಅಂತ ಹೇಳಿದ್ರೆ ಇನ್ಸರ್ಟ್ ಮಾಡ್ತಾ ಹೋಗ್ಬೋದು, ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಇನ್ಸರ್ಟ್ ಮಾಡ್ತಾ ಹೋಗ್ಬೋದು. ಓಕೆನಾ. ಸೊ ಇದಾದ ನಂತರ ನೆಕ್ಸ್ಟ್ ಕೆಲವೊಂದು ಡಿಲೀಟ್ ಮಾಡ್ತಾ ಹೋಗೋಣ. ಸೊ ಇದಾದ ನಂತರ ನೆಕ್ಸ್ಟ್ ಇವಲ್ಲಿ ನಾವು ಕಾಲಮ್ಸ್ ಅನ್ನ ಆಡ್ ಮಾಡೋದಾಯ್ತು. ಇವಾಗ ರೋಸ್ಗಳನ್ನ ಯಾವ ರೀತಿ ಆಡ್ ಮಾಡೋದಂತ ನೋಡೋಣ. ಸೊ ನಮ್ಗೆ ಇಲ್ಲಿ ಏನ್ ಬೇಕಂದ್ರೆ 1 2 3 ಇದೆಯಲ್ಲ, ಅದ್ರ ಕೆಳಗಡೆ ಒಂದು ರೋಸ್ ಬೇಕು. ಅವಾಗ್ಲೂ ಸಹ ನಾವು ಯಾವ ರೀತಿ ಇಲ್ಲಿ ಕಾಲಮ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅದೇ ರೀತಿ ನಾವಿಲ್ಲಿ ರೋಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅದೇ ತರ ಇನ್ಸರ್ಟ್ ಅಂತ ಕೊಟ್ರೆ ನಮಗೆ ಆಡ್ ಆಗ್ತಾ ಹೋಗುತ್ತೆ. ಓಕೆನಾ. ಇದಿಷ್ಟು ಸ್ವಲ್ಪ ಎಕ್ಸೆಲ್ ಬಗ್ಗೆ ಬೇಸಿಕ್. ಇದರಲ್ಲಿ ಇನ್ನೂ ಹೆಚ್ಚಿಗೆ ಇದೆ ಅಂತ ಫಾರ್ ಎಕ್ಸಾಂಪಲ್ ಇವಾಗ ಎಡಿಟಿಂಗ್ ಅಂತ ಬರುತ್ತೆ. ಇಲ್ಲೆಲ್ಲ ಸಮ್ಮು ಆಪ್ಷನ್ಗಳನ್ನ ಯಾವ ರೀತಿ ಕೂಡಿಸೋದು ಕಳಿಯೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡ್ಕೋಬಹುದು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಮ್ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಆಟೋಮೆಟಿಕಲಿ ನಮಗೆ ಸಮ್ ಆಗಿ ಬಂದ್ಬಿಡುತ್ತೆ. ಸೊ ಇದನ್ನೆಲ್ಲ ಮುಂದೆ ಫಾರ್ಮುಲಾ ಹಾಕಿ ಮಾಡುವಾಗ ನೋಡ್ಕೊಳ್ಳೋಣ. ಸೊ ಅದಾದ ನಂತರ ಇಲ್ಲಿ ಫಿಲ್ಟರ್ ಅಂತ ಇದೆ. ಇದನ್ನ ಡೇಟಾವನ್ನು ಎಂಟ್ರಿ ಮಾಡ್ಕೊಂಡಾಗ ಯಾವ ರೀತಿ ಫಿಲ್ಟ್ರು ಎ ಟು ಝೆಡ್, ಝೆಡ್ ಟು ಎ ಯಾವ ರೀತಿ ಫಿಲ್ಟರ್ನ ಮಾಡ್ಕೋಬಹುದು ಅಂತ ನೋಡ್ಕೊಳ್ಳೋಣ. ಸೊ ಅದಾದ ನಂತರ ಇಲ್ಲಿ ಫಸ್ಟ್ ಇಲ್ಲಿ ಫಾಂಟ್ ಅಂತ ಇದೆಯಲ್ಲ ಇದನ್ನ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಹೆಸರು ಬರೆದಿರ್ತೀನಿ, ನನ್ನ ಹೆಸರನ್ನು. ಸೊ ಇದಾದ ನಂತರ ಏನ್ ಮಾಡೋದು ಅಂತ ಹೇಳಿದ್ರೆ ಯಾವ ರೀತಿ ನಾವು ಈ ಫಾಂಟ್ ಆಪ್ಷನ್ ಅನ್ನು ಯಾವ ರೀತಿ ಬಳಸ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ನಾವು ಈ ಫಾಂಟ್ ನನಗೆ ಬೇಡ, ಬೇರೆ ಈ ಫಾಂಟ್ ಅನ್ನ ಚೇಂಜ್ ಮಾಡೋಣ, ಫಾಂಟ್ ಸ್ಟೈಲ್ ಅನ್ನ. ಸೊ ಇಲ್ಲಿ ಹಲವಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಥೀಮ್ ಆಫ್ ಫಾಂಟ್ಸ್ ಇದಾವೆ. ನಿಮಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೋಬಹುದು. ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ.
ಸೊ ಇದಾದ ನಂತರ ನೆಕ್ಸ್ಟ್ ಸ್ವಲ್ಪ ಸೈಜನ್ನು ದೊಡ್ಡದು ಮಾಡ್ಕೋತೀನಿ. ಸೊ ಸೈಜ್ನ ಜಾಸ್ತಿ ಮಾಡ್ತಾ ಹೋದ್ರೆ ನೀವು ಎಲ್ಲಿ ಯಾವುದನ್ನ ಸೈಜನ್ನು ದೊಡ್ಡದು ಮಾಡೋದು ಅದರ ಮೇಲೆ ಕರ್ಸರ್ ಪಾಯಿಂಟನ್ನು ಇಟ್ಟು ನೀವು ಇಲ್ಲಿ ಅವುಗಳ ನಂಬರ್ನ ಯಾವ ರೇಂಜಲ್ಲಿ ಬೇಕೋ ಅದನ್ನ ಕ್ಲಿಕ್ ಮಾಡ್ತಾ ಆ ರೇಂಜ್ನ ನಿಮ್ಮ ಹೆಸರು ಅಥವಾ ನೀವು ಏನು ಬರೆದಿರ್ತಲ್ಲ ಅದು ತನ್ನ ಸೈಜನ್ನು ಇನ್ಕ್ರೀಸ್ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಅದರ ಪಕ್ಕದಲ್ಲೇ ಈ ಕ್ಯಾಪಿಟಲ್ ಒಂದು ದೊಡ್ಡದಾಗಿದೆ, ಇನ್ನೊಂದು ಚಿಕ್ಕದಾಗಿದೆ ಫಾಂಟ್. ಸೊ ಇದರಲ್ಲಿ ಅದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಇನ್ಕ್ರೀಸ್ ಫಾಂಟ್ ಸೈಜ್ ಅಂಡ್ ಡಿಕ್ರೀಸ್ ಫಾಂಟ್ ಸೈಜ್. ಕಂಪ್ಯೂಟರ್ಲಿ ಇನ್ನೂ ಒಂದೇನು ಅಂತ ಹೇಳಿದ್ರೆ ನೀವು ಯಾವುದನ್ನು ಐಡೆಂಟಿಫೈ ಮಾಡೋಕೆ ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇದರಲ್ಲಿ ನೀವು ಜಸ್ಟ್ ಅದ್ರ ಮೇಲ್ಗಡೆ ಕರ್ಸರ್ ಪಾಯಿಂಟ್ ಅನ್ನ ಇಟ್ಟರೆ ಸಾಕು, ನೀವು ಅದರ ಕೆಲಸ ಏನು ಅಂತ ಅದು ಐಡೆಂಟಿಫೈ ಮಾಡುತ್ತೆ. ಕಾಣಿಸುತ್ತಲ್ವಾ? ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಫಂಕ್ಷನ್ ಬ್ರೌಸ್ ಅಂಡ್ ಸೆಲೆಕ್ಟ್ ಫ್ರಮ್ ದ ಲಿಸ್ಟ್ ಆಫ್ ಟೆಕ್ಸ್ಟ್ ಫಂಕ್ಷನ್ಸ್ ಅಂತ ಹೇಳೋದು. ಸೊ ಈಚ್ ಅಂಡ್ ಎವ್ರಿ ಆಪ್ಷನ್ಸ್ ದೇ ಹ್ಯಾವ್ ಅ ಓನ್ ಐಡೆಂಟಿಟಿ. ಓಕೆನಾ? ನಾವು ಇಲ್ಲಿ ಬಿ ಮೇಲ್ಗಡೆ ಇಟ್ಟರೆ ಅದೇನು ತೋರಿಸುತ್ತದೆ? ಕಂಟ್ರೋಲ್ ಬಿ, ಮೇಕ್ ದ ಸೆಲೆಕ್ಟೆಡ್ ಟೆಕ್ಸ್ಟ್ ಬೋಲ್ಡ್. ಅಂದ್ರೆ ಫಾರ್ ಎಕ್ಸಾಂಪಲ್ ಅಕ್ಷರಗಳು ಸೆಲೆಕ್ಟ್ ಮಾಡ್ಕೊಂಡ್ರೆ ದಪ್ಪ ಬೇಕು ಅಂತ ಹೇಳಿದ್ರೆ, ಅಕ್ಷರಗಳು ದಪ್ಪ ಬೇಕು ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡಿ ದಪ್ಪ ಆಗುತ್ತೆ. ಸೊ ಅದರಲ್ಲೇ ಸ್ವಲ್ಪ ಅಕ್ಷರ ಸ್ವಲ್ಪ ಟಿಲ್ಟ್ ಆಗಬೇಕು ಅಥವಾ ಓರೆ ಆಗಬೇಕು ಅಂದ್ರೆ ಇಟಾಲಿಕ್ ಸೈಜ್ ಅನ್ನ ಬಳಸ್ಕೋಬಹುದು. ಹೌದಾ? ಸೊ ಅದಾದ ನಂತರ ಈ ಹೆಸರಿಗೆ ನಾನು ಅಂಡರ್ಲೈನ್ ಹಾಕಬೇಕು ಅಂತ ಹೇಳಿದ್ರೆ ನೀವು ಏನು ಮಾಡ್ಕೋಬಹುದು ಅಂದ್ರೆ ಅಂಡರ್ಲೈನ್ ಸೆಲೆಕ್ಟ್ ಮಾಡ್ಕೊಂಡು ಅಂಡರ್ಲೈನ್ ಹಾಕಿ. ನಿಮಗೆ ಅಂಡರ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಂಡರ್ಲೈನ್ಸ್ ಸಿಗ್ತವೆ. ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ಕೆಳಗಡೆ, ಸೊ ಕ್ಲಿಕ್ ಮಾಡಿ ಡಬಲ್ ಅಂಡರ್ಲೈನ್ ಅಂತ ಇದೆ, ಅಂಡರ್ಲೈನ್ ಅಂತ ಇದಾವೆ. ನಿಮ್ಗೆ ಯಾವ ತರ ಅಂಡರ್ಲೈನ್ ಬೇಕೋ ಅವುಗಳನ್ನು ಚೂಸ್ ಮಾಡ್ತಾ ಹೋಗ್ಬೋದು. ಓಕೆನಾ? ಸೊ ಅದಾದ ನಂತರ ಹೆಸರಿಗೆ ಬ್ಯಾಕ್ಗ್ರೌಂಡ್ ಕಲರ್ ಹಾಕ್ಬೋದು. ಸೊ ಅದೇ ರೀತಿ ಆ ಕಲರ್ಗೆ ಫಾಂಟ್ ಕಲರ್ನ ಹಾಕ್ಬೋದು. ಓಕೆನಾ? ಸೊ ಇದು ಬಂದ್ಬಿಟ್ಟು ಈ ಫಾಂಟ್ ಅನ್ನ ಆಪ್ಷನ್ ಇದೆಯಲ್ಲ ಇದರಲ್ಲಿ ಸಿಗ್ತಕ್ಕಂಥ ಆಪ್ಷನ್ಗಳು. ಅದಾದ ನಂತರ ಇಲ್ಲಿ ಇದೆ ನೋಡಿ ಅಲೈನ್ಮೆಂಟ್ ಅಂತ ಹೇಳಿ. ಅಲೈನ್ಮೆಂಟ್ ಅಲ್ಲಿ ಏನು ಅಂತ ಹೇಳಿದ್ರೆ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ರಿ ನೀವು ಯಾವ ಕಡೆ ಬೇಕು. ಫಾರ್ ಎಕ್ಸಾಂಪಲ್ ಅದಕ್ಕಿಂತ ಮೊದಲೇ ನಾವು ಸೆಲ್ಗಳನ್ನು ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬಹುದು, ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ಕೋಬಹುದು ಅಂತ ನೋಡ್ಕೊಳ್ಳೋಣ. ಸೊ ಸೆಲೆಕ್ಟ್ ಮಾಡಿ ನಿಮಗೆ ಇಲ್ಲಿ ಕರ್ಸರ್ ಪಾಯಿಂಟ್ ಈ ಕಡೆ ಮೂವ್ ಮಾಡಿದ್ರೆ ಸಾಕು, ನಮಗೆ ಅಲ್ಲಿ ಒಂದು ಪ್ಲಸ್ ಮಾರ್ಕ್ ಬರುತ್ತೆ. ಸೊ ಓಕೆನಾ? ಸೊ ಅದನ್ನ ಹಿಡಿದು ಡ್ರ್ಯಾಗ್ ಮಾಡಿದ್ರೆ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಸೆಲ್ ಆಗುತ್ತೆ. ಓಕೆನಾ? ಅದಾದ ನಂತರ ನೀವು ಇದು ಕಾಲಮ್ ಅನ್ನ ಇನ್ಕ್ರೀಸ್ ಮಾಡೋದಾಯ್ತು. ದೆನ್ ರೋನು ಸಹ ಅದೇ ರೀತಿ ಮಾಡ್ಕೋಬಹುದು, ಡ್ರ್ಯಾಗ್ ಮಾಡಿದ್ರೆ ದೊಡ್ಡದಾಗುತ್ತೆ. ಓಕೆನಾ ಫ್ರೆಂಡ್ಸ್? ಇದಾದ ನಂತರ ನೆಕ್ಸ್ಟ್ ಏನ್ ಮಾಡಬಹುದು ಅಂತ ಹೇಳಿದ್ರೆ ಈ ಅಲೈನ್ಮೆಂಟ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ನಾವು ಎಕ್ಸೆಲ್ ಅಲ್ಲಿ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೆಸರು ಬರ್ದಿದ್ರೆ ಸೊ ಇದೇನ್ ಬೇಕಪ್ಪ ಅಂತ ಹೇಳಿದ್ರೆ ನನಗೆ ಲೆಫ್ಟ್ ಸೈಡ್ ಅಥವಾ ಮಿಡ್ಲ್ ಅಲ್ಲಿ ಕರೆಕ್ಟಾಗಿ ಮಿಡ್ಲ್ ಅಲ್ಲಿ ಬೇಕು ನನಗೆ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೋತೀನಿ, ಇಲ್ಲಿ ಮಿಡಲ್ ಅಂತ ಬರುತ್ತೆ, ಮಿಡಲ್ ಅಲೈನ್ ಅಂತ ಹೇಳಿ. ಸೊ ಕ್ಲಿಕ್ ಮಾಡಿ ಮಧ್ಯದಲ್ಲಿ ಬರುತ್ತೆ. ಸ್ವಲ್ಪ ದೊಡ್ಡ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಹೇಳಿ. ಸೊ ಇದು ಮಿಡಲ್ ಅಲೈನ್. ದೆನ್ ಇದೇನಪ್ಪಾ ಅಂತ ಹೇಳಿದ್ರೆ ಟಾಪ್ ಅಲೈನ್, ಮೇಲೆ ಕಾರ್ನರ್ಲಿ ಹೋಗುತ್ತೆ. ಓಕೆನಾ? ಸೊ ಅದೇ ರೀತಿ ಇಲ್ಲಿ ಡೌನ್, ಅದೇ ರೀತಿ ಲೆಫ್ಟ್, ಮಿಡಲ್, ರೈಟ್ ಕಾರ್ನರ್ಲಿ. ಸೊ ಇದೇ ರೀತಿ ಬರುತ್ತೆ. ಸೊ ಅದಾದ ನಂತರ ಇದನ್ನ ಮಧ್ಯದಲ್ಲಿ ಮಾಡ್ಕೊಳ್ಳೋಣ. ಸೊ ಇಲ್ಲಿದೆ ನೋಡಿ ಅಲೈನ್ಮೆಂಟ್. ಓರಿಯಂಟೇಷನ್ ಅಂದ್ರೆ ಬರೆದಿರ್ತಕ್ಕಂಥ ಹೆಸರು ಅದು ಅಕ್ಷರಗಳು ಯಾವ್ದಾದ್ರು ಒಂದು ನೀಟಾಗಿ ನಮಗೆ ಬರ್ಬೇಕಲ್ವಾ? ಸೊ ಓರಿಯಂಟೇಷನ್ ಯಾವ ರೀತಿ ನಾವು ರೊಟೇಟ್ ಮಾಡ್ಕೋಬಹುದು ಅನ್ನೋದನ್ನ ನೋಡ್ಕೋ. ಫಾರ್ ಎಕ್ಸಾಂಪಲ್ ಆಂಗಲ್ ಕೌಂಟರ್ ಕ್ಲಾಕ್ ವೈಸ್ ಅಂತದೆ, ಕ್ಲಿಕ್ ಮಾಡಿದ್ರೆ ಈ ತರ ಅಕ್ಷರಗಳು ಕೌಂಟ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನೀನು ಬೇರೆ ಮಾಡೋದಿದ್ರೆ ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಇದಾವೆ, ನೀವು ಯಾವ್ದು ಬೇಕೋ ಆ ತರ ಮಾಡ್ಕೋಬಹುದು. ಓಕೆನಾ? ಸೊ ಇದನ್ನ ಈ ತರ ಮಾಡಿದ್ರೆ ರೈಟ್ ಈ ತರ ಇರುತ್ತೆ. ನೀವು ಯಾವ ರೀತಿ ಬೇಕೋ ಆ ರೀತಿ ನೀವು ಅಕ್ಷರಗಳನ್ನ ರೊಟೇಟ್ ಮಾಡ್ತಾ ಹೋಗ್ಬೋದು. ಓಕೆನಾ? ಮೊದಲಾಗಿತ್ತು ಅದೇ ರೀತಿ ಮಾಡ್ಕೊಳ್ಳೋಣ ನಾವು. ಅದಕ್ಕೋಸ್ಕರ ನಾವು ಇನ್ನೂ ಒಂದು ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಫಾರ್ಮೆಟ್ ಸೆಲ್ ಅಲೈನ್ಮೆಂಟ್ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಟೆಕ್ಸ್ಟ್ ಅಂತ ಓರಿಯಂಟೇಷನ್ ಈ ಬಾಣದ ಗುರುತ ನೀಟಾಗಿ ತಂದು ಇಲ್ಲಿಗಿಡಿ ಓಕೆ ಕೊಡಿ, ಮೊದಲಾಗಿರುತ್ತೆ ಆ ರೀತಿ. ಸೊ ಇದು ಏನಪ್ಪಾ ಅಂದ್ರೆ ಫಾಂಟ್ ಅಂಡ್ ಅಲೈನ್ಮೆಂಟ್, ಇದಿಷ್ಟು ಬಗ್ಗೆ ತಿಳ್ಕೊಳ್ಳೋದೈತೆ. ದೆನ್ ರ್ಯಾಪ್ ಟೆಕ್ಸ್ಟ್ ಅಂತ ಇದೆ. ಇದು ಹೇಗೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಸೆಲ್ ಚಿಕ್ಕದಾಗಿರುತ್ತೆ, ಅಕ್ಷರಗಳು ಮಾತ್ರ ಒಂದೇ ಸೆಲ್ ಅಲ್ಲಿ ಇದೆ. ಸೊ ಮುಂದೆ ತೋರಿಸ್ತಾ ಇದೆ ಇಲ್ಲಿ, ಹೌದಾ? ಸೊ ಅವಾಗ ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ನಾವು ಈ ರ್ಯಾಪ್ ಟೆಕ್ಸ್ಟ್ ಅನ್ನ ಕ್ಲೀನ್ ಆಗಿ ಟೆಕ್ಸ್ಟ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದೇ ಸೆಲ್ ಅಲ್ಲಿ ಅಪಿಯರ್ ಆಗುತ್ತೆ ಹೆಸರು. ಓಕೆನಾ? ಫಾರ್ ಎಕ್ಸಾಂಪಲ್ ಇದೇ ರೀತಿ ಇನ್ನೂ ಒಂದ್ ಸ್ವಲ್ಪ ಉದ್ದ ಇದೆ ಅಂತ ಹೇಳಿದ್ರೆ ಈ ತರ ಇದೆ ಅಕ್ಷರ, ಹೆಸರು ಮಾತ್ರ ತುಂಬಾ ದೊಡ್ಡದಾಗಿದೆ. ನಮಗೆ ಎಲ್ಲಿ ಬೇಕಪ್ಪ ಇದು ಒಂದು ಸೆಲ್ ಅಲ್ಲೇ ಈ ಹೆಸರು ಪೂರ್ತಿ ಒಂದೇ ಸೆಲ್ ಅಲ್ಲಿ ಬೇಕು ಅಂದಾಗ ನಾವೇನ್ ಮಾಡ್ಬೇಕಂದ್ರ ಆ ಸೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ರ್ಯಾಪ್ ಟೆಕ್ಸ್ಟ್ ಅಂತ ಇದೆ, ಕ್ಲಿಕ್ ಮಾಡಿ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ. ಆ ಎರಡು ಹೆಸರು ಒಂದೇ ಕಾಲಮ್ ಅಲ್ಲಿ ಬರುತ್ತೆ. ಉದ್ದ ಇದ್ದಂತ ಹೆಸರನ್ನ ಸಿಂಗಲ್ ಕಾಲಮ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ನೀವು ಇಷ್ಟು ಮಾಡ್ಕೋಬಹುದು. ಓಕೆನಾ? ಸೊ ಅದಾದ ನಂತರ ನೆಕ್ಸ್ಟ್
ಈ ಅಕ್ಷರಗಳನ್ನ ಮರ್ಜ್ ಅಂಡ್ ಸೆಂಟರ್ ಅಂತ ಇದೆ. ಸೊ ಇದೇನಪ್ಪ ಅಂದ್ರೆ ಎರಡು ಕಾಲಮ್ಗಳನ್ನ ಸೆಲೆಕ್ಟ್ ಮಾಡಿ ಮರ್ಜ್ ಅಂದ್ರೆ ಈ 4 ಕಾಲಮ್ ಸೇರಿ ಒಂದೇ ಕಾಲಮ್ ಆಗಿ ಮಾಡ್ಲಿ ಇದು. ಓಕೆನಾ? ಹೇಗೆ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮರ್ಜ್ ಅಂಡ್ ಸೆಂಟರ್ ಅಂತ ಇದೆ. ಸೊ ಕ್ಲಿಕ್ ಮಾಡಿದ್ರೆ ನಮಗೆ ಆ 4 ಕಾಲಮ್ ಏನಾಗುತ್ತೆ ಅಂದ್ರೆ ಮರ್ಜ್ ಆಗಿ ಸಿಂಗಲ್ ಸೆಲ್ ಆಗಿ ಅಪಿಯರ್ ಆಗುತ್ತೆ. ಓಕೆನಾ? ಇದಿಷ್ಟು ಏನಪ್ಪಾ ಅಂದ್ರೆ ಫಾಂಟ್ ಅಂಡ್ ಅಲೈನ್ಮೆಂಟ್ ಅಂತ. ಓಕೆನಾ? ಸೊ ಇವಾಗ ಇದಿಷ್ಟು ಇರ್ಲಿ ಫ್ರೆಂಡ್ಸ್. ಮುಂದಿಂದು ನಂಬರ್ಸ್, ಸ್ಟೈಲ್ಸ್ ಅಂಡ್ ಸೆಲ್ಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದ.